ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪದ್ಯ ಭಾಗ 7 ವೀರಲವ ಪದ್ಯದ ಪ್ರಶ್ನೋತ್ತರಗಳು. ಬನ್ನಿ ಇವತ್ತಿನ ವಿಡಿಯೋ ತಡ ಮಾಡದೆ ಶುರು ಮಾಡೋಣ. ಕವಿಯ ಹೆಸರು ಲಕ್ಷ್ಮೀಶ. ಎಲ್ರಿಗೂ ಗೊತ್ತಿರೋ ಹಾಗೆ ಕವಿ ಪರಿಚಯದಿಂದ ಶುರು ಮಾಡೋಣ. ಅದಾದಮೇಲೆ ಅಭ್ಯಾಸ ಕೊಟ್ಟಿದ್ದಾರೆ. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಹಾಗೆ 3-4 ವಾಕ್ಯ, 8-10 ವಾಕ್ಯ, ಸಂದರ್ಭ ಸಹಿತ, ಹಾಗೆ ಭಾಷಾ ಚಟುವಟಿಕೆ. ಪದ್ಯ ಭಾಗ 5 ವೀರಲವ. ಕೃತಿಕಾರರ ಪರಿಚಯ. ಹೆಸರು ಲಕ್ಷ್ಮೀಶ. ಜನನ 1550. ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನವರು. ಇವರ ಕಾವ್ಯ ಜೈಮಿನಿ ಭಾರತ. ಇದಿಷ್ಟು ಕೃತಿಕಾರರ ಪರಿಚಯ. ಇದಾದ ನಂತರ ಅಭ್ಯಾಸ ಕೊಟ್ಟಿದ್ದಾರೆ. ಆ ವಿಭಾಗ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ, ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಯಾರು? ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಲಕ್ಷ್ಮೀಶ. ಎರಡನೇ ಪ್ರಶ್ನೆ, ಯಜ್ಞಾಶ್ವವನ್ನು ಕಟ್ಟಿದವರು ಯಾರು? ಉತ್ತರ, ಯಜ್ಞಾಶ್ವವನ್ನು ಕಟ್ಟಿದವರು ಲವ. ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು? ಕುದುರೆಯನ್ನು ಲವನು ಉತ್ತರಿಯಿಂದ ಕಟ್ಟಿದನು. ನಾಲ್ಕನೇ ಪ್ರಶ್ನೆ, ಮುನಿಸುತರು ಹೆದರಲು ಕಾರಣವೇನು? ಲವ ರಾಮನ ಯಜ್ಞಾಶ್ವವನ್ನು ಕಟ್ಟಿ ಹಾಕಿದ್ದರಿಂದ ಮುನಿಸುತರು ಹೆದರಲು ಕಾರಣವಾಯಿತು. ಆ ವಿಭಾಗ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿ. ಶ್ರೀರಾಮನು ಮಹರ್ಷಿಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡು ಶತ್ರುಘ್ನನ ಬೆಂಗಾವಲಿನಲ್ಲಿ ಯಜ್ಞಾಶ್ವವನ್ನು ಕಳುಹಿಸಿದನು. ಹೀಗೆ ಹೊರಟ ಯಜ್ಞಾಶ್ವವನ್ನು ಭುಜಬಲ ಪರಾಕ್ರಮಗಳಾದ ರಾಜರು ಹೆದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು. ಹೀಗೆ ಯಜ್ಞಾಶ್ವವು ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ವಾಲ್ಮೀಕಿ ಆಶ್ರಮದ ತೋಟದ ಹಸುರಾದ ಹುಲ್ಲನ್ನು ತಿನ್ನಲು ಹೊರಹೊಕ್ಕಿತು. ಎರಡನೇ ಪ್ರಶ್ನೆ, ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು? ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಸಲ್ಯೆಯ ಮಗನಾದ ರಾಮನು ಒಬ್ಬನೇ ವೀರನು. ಇದು ಅವನ ಯಜ್ಞ ಕುದುರೆ. ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರಾದರೂ ತಡೆಯಲಿ ಎಂದು ಬರೆಯಲಾಗಿತ್ತು. ಮೂರನೇ ಪ್ರಶ್ನೆ, ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತರಿಗೂ ಲವನಿಗೂ ನಡೆದ ಸಂವಾದವನ್ನು ಬರೆಯಿರಿ. ಉತ್ತರ, ಲವನು ಆಶ್ರಮವನ್ನು ಹೊಕ್ಕ ಯಜ್ಞಾಶ್ವವನ್ನು ತನ್ನ ಉತ್ತರಿಯಿಂದ ಕದಳಿಗ್ರಾಮಕ್ಕೆ ಕಟ್ಟಿ ಹಾಕಿದನು. ಕಂಡು ಹೆದರಿದ ಮುನಿಸುತರು, ಬೇಡ ಅರಸುಗಳ ಕುದುರೆಯನ್ನು ಬಿಡು, ಇಲ್ಲದೆ ಹೋದರೆ ಅವರು ನಮ್ಮನ್ನು ಹೊಡೆಯುವರು ಎಂದು ಹೇಳಿದರು. ಆಗ ಅವನು ನಗುತ್ತಾ, ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಜಾನಕಿಯ ಮಗನು ಇದಕ್ಕೆ ಹೆದರುವನೇ? ನೀವು ಹೋಗಿ ಎಂದು ಶೌರ್ಯದಿಂದ ಹೇಳಿದನು. ಈ ವಿಭಾಗ ಕೊಟ್ಟಿರೋ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು? ಉತ್ತರ, ಶ್ರೀರಾಮನು ಮಹರ್ಷಿಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡು ಶತ್ರುಘ್ನನ ಬೆಂಗಾವಲಿನಲ್ಲಿ ಯಜ್ಞಾಶ್ವವನ್ನು ಕಳುಹಿಸಿದನು. ಹೀಗೆ ಹೊರಟ ಯಜ್ಞಾಶ್ವವನ್ನು ಬಲಶಾಲಿ ರಾಜರುಗಳು ತಡೆಯದೆ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು. ಹೀಗೆ ಯಜ್ಞಾಶ್ವವು ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ವಾಲ್ಮೀಕಿ ಆಶ್ರಮದ ತೋಟದ ಹಸುರಾದ ಹುಲ್ಲನ್ನು ತಿನ್ನಲು ಹೊರಹೊಕ್ಕಿತು. ಆಗ ಇದನ್ನು ಕಂಡ ಲವನು, ಇದು ಯಾರ ಕಡೆಯ ಕುದುರೆಯೋ? ಹೂದೋಟವನ್ನು ಹೊಕ್ಕು ತುಳಿದು ಹಾಳು ಮಾಡಿದೆಯಲ್ಲ ಎಂದು ಕುದುರೆಯ ಕಡೆ ನಡೆದನು. ಆಗ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟದ ಲಿಖಿತವನ್ನು ನೋಡಿದನು. ಅದರಂತೆ ಭೂಮಂಡಲದಲ್ಲಿ ಕೌಸಲ್ಯೆಯ ಮಗನಾದ ರಾಮನು ಒಬ್ಬನೇ ವೀರನು. ಇದು ಅವನ ಯಜ್ಞ ಕುದುರೆ. ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು. ಇದನ್ನು ಓದಿದ ಲವನು ಕೋಪಗೊಂಡು ರಾಮನ ಅಹಂಕಾರವನ್ನು ಬಿಡಿಸದಿದ್ದರೆ ತನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಎನ್ನದಿರುವರೇ? ತನಗಿರುವ ಈ ತೋಳುಗಳು ಏತಕ್ಕೆ ಎಂದು ಪ್ರತಿಜ್ಞೆಯನ್ನು ತೊಟ್ಟಿ ತನ್ನ ಉತ್ತರಿಯಿಂದ ಕುದುರೆಯನ್ನು ಕಟ್ಟಿ ಹಾಕಿದನು. ಪ್ರಶ್ನೆ, ಲವನ ನಡವಳಿಕೆ ಮೆಚ್ಚುಗೆಯಾಯಿತೆ, ಏಕೆ? ಲವನು ಬಾಲಕನಾಗಿದ್ದರೂ ಸ್ವಾಭಿಮಾನಿ. ಅವನ ಮಾತುಗಳು ವಿರೋಚಿತ. ಆತನ ಮಾತೃ ಪ್ರೇಮ ಅನನ್ಯ.
ವಾಲ್ಮೀಕಿ ಮಹರ್ಷಿಗಳು ಆಶ್ರಮದಿಂದ ಹೊರಗೆ ಹೋಗುವಾಗ ಲವನಿಗೆ ಆಶ್ರಮದ ಜವಾಬ್ದಾರಿಯನ್ನು ವಹಿಸಿರುತ್ತಾರೆ. ಇಂತಹ ಸಮಯದಲ್ಲಿ ರಾಮನ ಯಜ್ಞಾಶ್ವವು ಆಶ್ರಮವನ್ನು ಪ್ರವೇಶಿಸಿ ಹೂದೋಟವನ್ನು ಹಾಳು ಮಾಡುತ್ತದೆ. ಇದನ್ನು ಕಂಡು ಲವನು ಕುದುರೆಯ ಬಳಿ ಬಂದು ಕುದುರೆಯ ನೆತ್ತಿಯ ಮೇಲೆ ಮೆರೆಯುತ್ತಿದ್ದ ಪಟ್ಟದ ಲಿಖಿತವನ್ನು ಓದಿ ರಾಮನೊಬ್ಬನೇ ಜಗತ್ತಿಗೆ ವೀರನೆಂಬ ವಾಕ್ಯವನ್ನು ಕಂಡು ಕೆರಳಿ ಇವನ ಗರ್ವವನ್ನು ಇಳಿಸುತ್ತೇನೆ, ಇಲ್ಲದಿದ್ದರೆ ನನ್ನ ತಾಯಿಯನ್ನು ಎಲ್ಲರೂ ಬಂಜೆ ಎನ್ನುತ್ತಾರೆ, ನನ್ನ ತೋಳುಗಳು ಇರುವುದಾದರೂ ಏತಕ್ಕೆ ಎಂದು ಚಿಂತಿಸಿ ಕುದುರೆಯನ್ನು ಕಟ್ಟಿಹಾಕುತ್ತಾರೆ. ಋಷಿ ಮುನಿಗಳ ಮಕ್ಕಳು ಹೆದರಿ ಕುದುರೆಯನ್ನು ಬಿಡುವಂತೆ ತಿಳಿಸಿದಾಗ ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಜಾನಕಿಯ ಸುತನು ಹೆದರುವನೇ ಎಂದು ವೀರನಂತೆ ಬಿಲ್ಲನ್ನು ಎದೆಗೇರಿಸಿ ಜೇಂಕಾರ ಮಾಡಿ ನಿಂತನು. ಇಂತಹ ವೀರ ಬಾಲಕನ ಶೌರ್ಯ, ತಾಯಿಯ ಮೇಲಿನ ಮಮತೆ, ದುರಹಂಕಾರವನ್ನು ಮೆಟ್ಟುವ ಸಾಹಸ ಇಂಥವರಿಗೂ ಮೆಚ್ಚುಗೆಯಾಗುವಂಥದ್ದೇ. ಈ ವಿಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ, ರಘುದ್ವಹನ ಸೋಲ್ಗೇಳಿ ನಮಿಸಲ್. ಉತ್ತರ ಆಯ್ಕೆ. ಈ ವಾಕ್ಯವನ್ನು ಕವಿ ಲಕ್ಷ್ಮೀಶ ಬರೆದಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭ? ಶ್ರೀರಾಮನ ಅಶ್ವಮೇಧ ಯಾಗದ ಯಜ್ಞಾಶ್ವವು ಸಂಚರಿಸಿದ ಕಡೆಯಲ್ಲೆಲ್ಲ ರಾಜರುಗಳಿಂದ ಅದಕ್ಕೆ ದೊರೆತ ಭವ್ಯ ಸ್ವಾಗತ ಹಾಗೂ ನೀಡಿದ ಗೌರವವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕವಿಯು ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಶ್ರೀರಾಮನ ಹೆಸರನ್ನು ಕೇಳಿಯೇ ಪರಾಕ್ರಮಿಗಳಾದ ರಾಜರುಗಳು ಗೌರವದಿಂದ ನಮಿಸಿ ಶರಣಾಗಿ ಯಜ್ಞಾಶ್ವವು ಮುಂದೆ ಸಂಚರಿಸಲು ಅನುವು ಮಾಡಿಕೊಡುವುದು ಆಗಿದೆ. ತನ್ನ ಮಾತೆಯಂ ಸರ್ವಜನಮಂ ಬಂಜೆಯ ನಿರ್ದುಪುದೆ. ಸಂದರ್ಭ: ಲವನು ತನ್ನ ಆಶ್ರಮದ ತೋಟವನ್ನು ಧ್ವಂಸ ಮಾಡಿದ ಶ್ರೀರಾಮನ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯ ಬರಹ ಓದಿ ಅದನ್ನು ಕಟ್ಟಿಹಾಕಲು ನಿರ್ಧರಿಸಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಕ್ಷತ್ರಿಯನಾದ ವೀರಲವನು ಬಾಲಕನಾದರೂ ಹೆದರದೆ ಕುದುರೆಯನ್ನು ಕಟ್ಟಿ ತನ್ನ ವೀರತ್ವ ಪ್ರದರ್ಶಿಸುವುದು ಸ್ವಾರಸ್ಯಕರ. ಮೂರನೇ ಪ್ರಶ್ನೆ, ಅರಸುಗಳ ವಾಜಿಯಂ ಬಿಡು. ಸಂದರ್ಭ: ವೀರಲವನು ತನ್ನ ಉತ್ತರಿಯಿಂದ ಯಜ್ಞಾಶ್ವವನ್ನು ಕದಲಿದ್ರುಮಕ್ಕೆ ಕಟ್ಟಿ ಹಾಕಿದ ಸಂದರ್ಭದಲ್ಲಿ ಮುನಿಪುತ್ರರು ಈ ಮೇಲಿನ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ರಾಜನ ಯಜ್ಞಾಶ್ವವನ್ನು ಕಟ್ಟಿ ಹಾಕುವುದರಿಂದ ಮುಂದೆ ತೊಂದರೆ ಉಂಟಾಗುತ್ತದೆ ಎಂದು ಭಯಗೊಳ್ಳುವುದೇ ಸ್ವಾರಸ್ಯವಾಗಿದೆ. ಮೂರನೇ ಪ್ರಶ್ನೆ, ಜಾನಕಿಯ ಮಗನಾಗಿದ್ದಕ್ಕೆ ಬೆದರುವನೇ. ಸಂದರ್ಭ: ವೀರಲವನು ತನ್ನ ಉತ್ತರೆಯಿಂದ ಯಜ್ಞಾಶ್ವವನ್ನು ಕಟ್ಟಿ ಹಾಕಿದ್ದಾಗ ಮುನಿಸುತ್ತರು ಕುದುರೆಯನ್ನು ಬಿಡುವಂತೆ ಹೇಳುತ್ತಾರೆ. ಆಗ ಲವನು ಈ ಮೇಲಿನ ವಿರೋಚಿತ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಸೀತೆಯ ಮಗನಾದ ಲವನ ಧೈರ್ಯವು ಈ ಮಾತಿನಲ್ಲಿ ಸ್ವಾರಸ್ಯವಾಗಿದೆ. ಉಪಯೋಗ ಹೊಂದಿಸಿ ಬರೆಯಿರಿ. ದೇವನೂರು ಲಕ್ಷ್ಮೀಶ, ಕೌಸಲ್ಯೆ ರಾಮ, ವರುಣ ಅಬ್ದೀಪ, ವಾಲ್ಮೀಕಿ ಮುನಿ, ತುರಂಗ ಅಶ್ವ. ಚಟುವಟಿಕೆ ನೋಡೋದಾದರೆ ಮೊದಲನೇದಾಗಿ ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ. ಸೋಲ್ಗೇಳಿ, ಸೋಲನ್ನು ಪ್ಲಸ್ ಕೇಳಿ ಕ್ರಿಯಾ ಸಮಾಸ. ನಾಲ್ಗುದುರೆ, ನಲ್ಲಿತ್ತು ಪ್ಲಸ್ ಕುದುರೆ ಕರ್ಮದರಾಯ ಸಮಾಸ. ಹಾಗೆ ಬೀಳ್ಕೊಡು, ಬಿಲ್ಲನ್ನು ಬೀಳ್ಕೊಂಡು, ಬಿಲ್ಲನ್ನು ಪ್ಲಸ್ ಕೊಂಡು ಕ್ರಿಯಾ ಸಮಾಸ. ಬಿಲ್ದಿರುವನ್ನೇರಿಸಿ, ಬಿಲ್ಲಿನ ತಿರುವನ್ನು ಪ್ಲಸ್ ಏರಿಸಿ ಕ್ರಿಯಾ ಸಮಾಸ. ಪೂದೋಟ, ಹೂವಿನ ಪ್ಲಸ್ ತೋಟ ತತ್ಪುರುಷ ಸಮಾಸ. ಎರಡನೇದಾಗಿ ತತ್ಸಮ ತದ್ಭವ ಬರೆಯಿರಿ. ವೀರ ಬೀರ, ಯಜ್ಞ ಜನ್ಮ, ಪಂಚೆ ವಂದ್ಯ. ಮೂರನೇದಾಗಿ ವಿಂಗಡಿಸಿ ಸಂಧಿಯ ಹೆಸರು ಬರೆಯಿರಿ. ಚರಿಸುತ್ತದ್ವಾರದ, ಚರಿಸುತ್ತ ಪ್ಲಸ್ ಅದ್ವಾರದ ಲೋಪಸಂಧಿ. ನಿಜಾಶ್ರಮ, ನಿಜ ಪ್ಲಸ್ ಆಶ್ರಮ ಸವರ್ಣ ದೀರ್ಘ ಸಂಧಿ. ಲೇಖನವನೋದಿ, ಲೇಖನವನ್ನು ಪ್ಲಸ್ ಓದಿ ಲೋಪಸಂಧಿ. ತೆಗೆದು ತೆರೆಯಮಂ, ತೆಗೆದು ಪ್ಲಸ್ ಉತ್ತರಿಯಮಂ ಲೋಪಸಂಧಿ. ಬೇಡ ಬೇಡರಸುಗಳು, ಬೇಡ ಬೇಡ ಪ್ಲಸ್ ಅರಸುಗಳ ಲೋಪಸಂಧಿ. 6 ನಿಂತಿರ್ದನು, ನಿಂತು ಪ್ಲಸ್ ಇರ್ದನ್ ಲೋಪಸಂಧಿ. ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಲಕ್ಷಣ ಬರೆಯಿರಿ ಅಂತ ಇದೆ. ನೀವು ನೋಡ್ಬೋದು
ಇಲ್ಲಿ ವಿಂಗಡಣೆ ಮಾಡಿ ಲಘು ಗುರು ಹಾಕಿದ್ದೇನೆ. ಎಲ್ಲ ಕೂಡ 5 ಬಂದಿದೆ. ಕೊನೆಯಲ್ಲಿ ಮಾತ್ರ 2 ಬಂದಿದೆ. ಅದಕ್ಕೆ ಇದು ವಾರ್ಧಕ ಷಟ್ಪದಿ. ಸೊ ಹೀಗೆ ವಿಂಗಡಣೆ ಮಾಡಿ ಬರೆಯಿರಿ. ಸೊ ಇದು ಆದ ನಂತರ ಇದು ವಾರ್ಧಕ ಷಟ್ಪದಿ ಎನ್ನುತ್ತಾರೆ. 1, 2, 4 ಮತ್ತು 5ನೆಯ ಪಾದಗಳು ಮಾತ್ರ ಸಂಖ್ಯೆಯಲ್ಲಿ ಸಮಾನವಾಗಿದ್ದು 5 ಮಾತ್ರೆಗಳ 4 ಗಣಗಳು ಪ್ರತಿ ಪಾದದಲ್ಲೂ ಇರುತ್ತದೆ. 3 ಮತ್ತು 6ನೆಯ ಪಾದಗಳು ಸಮಾನವಾಗಿದ್ದು 5 ಮಾತ್ರೆಗಳ 6 ಗಣಗಳು ಪ್ರತಿ ಪಾದದಲ್ಲೂ ಇದ್ದು ಕೊನೆಯಲ್ಲಿ ಒಂದೊಂದು ಗುರು ಇರುತ್ತದೆ, ಆದಿಪ್ರಾಸವಿರುತ್ತದೆ. ಇದು ವಾರ್ಧಕ ಷಟ್ಪದಿಯಾಗಿದೆ. ಇದರೊಂದಿಗೆ ಆ ವಿಭಾಗ ನೋಡೋದಾದರೆ ಚಟುವಟಿಕೆಯಲ್ಲಿ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಇದೆ. ಊರ್ಮಿಯೋಳ್ ಇಂದ ಲವನೂರಿಸಿದ್ದೆನು. ಇಲ್ಲಿಂದ ಮತ್ತೆ ಇಲ್ಲಿಯವರೆಗೂ ಊರ್ಮಿಯೋಳಿಂದ ಲವನೂರಿದನು ಇದಿಷ್ಟು. ಅದಾದಮೇಲೆ ಈ ಪ್ಯಾರಾಗ್ರಾಫ್ ಇಲ್ಲಿಂದ ಇಲ್ಲಿಗೋನು ನಿಂತಿರ್ದನು ಇದಿಷ್ಟು ಕಂಠಪಾಠ ಮಾಡಬೇಕು. ಇದಾದ ನಂತರ ವೀರಲವ ಪದ್ಯದ ಪ್ರಶ್ನೋತ್ತರಗಳು, ಭಾಷಾ ಚಟುವಟಿಕೆ ಹಾಗೂ ಚಟುವಟಿಕೆ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.